ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಒಂದು ಊರಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಬ್ಯಾಕ್ ಟು ಬ್ಯಾಕ್ ಕೊಲೆಗಳನ್ನ ಮಾಡ್ತಾ ಇರ್ತಾನೆ. ಇಂಟ್ರೆಸ್ಟಿಂಗ್ ಏನಂದ್ರೆ ಅವನು ಕೊಲೆ ಮಾಡೋ ವಿಕ್ಟಿಮ್ ಗಳಿಗೆ ಈ ಸೂಪರ್ ಹೀರೋ ಗೆಟಪ್ ಹಾಕ್ಸಿ ನಂತರ ಕೊಲೆ ಮಾಡ್ತಾನೆ. ಹಲ್ಕ್, ಸ್ಪೈಡರ್ ಮ್ಯಾನ್, ಐರನ್ ಮ್ಯಾನ್ ಹೀಗೆ ಒಬ್ಬೊಬ್ಬ ವಿಕ್ಟಿಮ್ಗೆ ಒಂದೊಂದು ಗೆಟಪ್ ಹಾಕಿ ಕೊಲೆ ಮಾಡ್ತಾ ಇರ್ತಾನೆ. ಅದನ್ನೇ ಕ್ಲೂ ಆಗಿ ಇಟ್ಕೊಂಡು ಈ ಚಿತ್ರದ ಹೀರೋ ಆ ಮಿಸ್ಟೀರಿಯಸ್ ಕಿಲ್ಲರ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಆ ಕಿಲ್ಲರ್ ನ ಕಂಡು ಹಿಡಿತಾರ ಇಲ್ವಾ ಅನ್ನೋ ಕಥೆಯನ್ನ ತುಂಬಾ ಇಂಟ್ರೆಸ್ಟಿಂಗ್ ಜೊತೆಗೆ ಹಲವು ಟ್ವಿಸ್ಟ್ ಗಳೊಂದಿಗೆ ಹೇಳಿರೋ ಚಿತ್ರನೇ ಅನ್ನೋನ್ ಆರಿಜಿನ್ಸ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ ಗೆ ಬೆಂಕಿ ಬಿದ್ದಿದೆ. ಅದೇ ಅಪಾರ್ಟ್ಮೆಂಟ್ ಒಳಗಡೆ ಝೇವಿಯರ್ ಅನ್ನೋ ಪೊಲೀಸ್ ಆಫೀಸರ್ ಇದ್ದಾರೆ. ಅವರು ಒಳಗಡೆ ನುಗ್ಗಿ ಅಲ್ಲಿದ್ದ ತುಂಬಾ ಜನರನ್ನ ಸೇವ್ ಮಾಡ್ತಾರೆ. ಹೀಗೆ ಸೇವ್ ಮಾಡುವಾಗ ಕೊನೆಯದಾಗಿ ಒಬ್ರು ಅಜ್ಜಿನ ಸೇವ್ ಮಾಡಿ ಹೊರಗಡೆ ಕರ್ಕೊಂಡು ಬರ್ತಾರೆ. ನನ್ನ ಹಸ್ಬೆಂಡ್ ಒಳಗಡೆನೆ ಇದ್ದಾರೆ ಅಂತ ಈ ಅಜ್ಜಿ ಹೇಳ್ತಾರೆ. ಬೇರೆ ಪೊಲೀಸರು ವಾಕಿ ಟಾಕಿ ಮೂಲಕ ಕಾಲ್ ಮಾಡಿ ಹೇಳ್ತಾರೆ, ಇದು ನಮ್ ಕೆಲ್ಸ ಅಲ್ಲ, ಫೈರ್ ಡಿಪಾರ್ಟ್ಮೆಂಟ್ ಅವರು ಬರ್ತಾ ಇದ್ದಾರೆ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗೋ ಸಾಧ್ಯತೆ ಇದೆ, ನೀನು ಹೊರಗಡೆ ಬಾ ಅಂತ. ಆದ್ರೆ ಝೇವಿಯರ್ ಇವರ ಮಾತನ್ನ ಕೇಳ್ದೆ ಆ ಅಜ್ಜಿ ಹಸ್ಬೆಂಡ್ ನ ಸೇವ್ ಮಾಡೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿ ಅವ್ರ ಮೇಲೆ ಬಿದ್ದೋಗುತ್ತೆ. ಕಟ್ ಮಾಡಿ ಕೆಲವು ವರ್ಷಗಳ ನಂತರ ಆಕ್ಚುಲಿ ಝೇವಿಯರ್ ಸತ್ತೋದ್ರು. ಆ ವಯಸ್ಸಾದ ವ್ಯಕ್ತಿನ ಸೇವ್ ಮಾಡೋದಕ್ಕೆ ಹೋಗಿ ಇವ್ರ ಜೀವನ ತ್ಯಾಗ ಮಾಡಿರ್ತಾರೆ. ಝೇವಿಯರ್ಗೆ ಕಾಸ್ಮಿ ಅನ್ನೋ ತಂದೆ ಇದ್ದಾರೆ. ಅವ್ರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ದಿನಗಳಲ್ಲಿ ರಿಟೈರ್ಮೆಂಟ್ ಕೂಡ ಆಗುತ್ತೆ. ಇವ್ರಿಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನ ಹೆಸರು ಜಾರ್ಜ್. ಬೆಳಗ್ಗೆ ಆಗಿರೋದ್ರಿಂದ ಎಪ್ಸೋದಕ್ಕೆ ಟ್ರೈ ಮಾಡ್ತಾರೆ. ಇವ್ರು ಎಷ್ಟೇ ಡೋರ್ ನಾಕ್ ಮಾಡಿದ್ರೂನು ಅವನು ಎದ್ದೊಳೋದಕ್ಕೆ ರೆಡಿನೇ ಇಲ್ಲ. ಡ್ಯೂಟಿಗೆ ಟೈಮ್ ಆಗಿದ್ರಿಂದ ಇವರು ಅಲ್ಲಿಂದ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಜಾರ್ಜ್ಗೆ ಎಚ್ಚರಿಕೆ ಆಗುತ್ತೆ. ಇವನಿಗೆ ಗೊತ್ತಿರೋದೆಲ್ಲ ಕಾಮಿಕ್ಸ್ ಅಂಡ್ ಸೂಪರ್ ಹೀರೋ ಕಥೆಗಳು. ಸೊ ಅದ್ರಿಂದಾನೇ ಒಂದು ಕಾಮಿಕ್ ಸ್ಟೋರ್ ನ ಇಟ್ಟಿರ್ತಾನೆ. ಕಟ್ ಮಾಡಿ ಈ ಚಿತ್ರದ ಹೀರೋ ಡೇವಿಡ್ ನ ತೋರಿಸ್ತಾರೆ. ಡೇವಿಡ್ ಒಬ್ರು ಡಿಟೆಕ್ಟಿವ್. ಕಾಸ್ಮಿ ರಿಟೈರ್ಮೆಂಟ್ ಆದ್ಮೇಲೆ ಆ ಪ್ಲೇಸ್ಗೆ ಈ ಡೇವಿಡ್ ಬರ್ತಾರೆ. ಇರೋ 2-3 ದಿನಗಳಲ್ಲಿ ನಿಮ್ಗೆ ಏನೆಲ್ಲ ಕೆಲಸ ಮಾಡ್ಬೇಕು ಅನ್ನೋದ್ನ ಹೇಳ್ಕೊಡ್ತೀನಿ ಅಂತ ಕಾಸ್ಮಿ ಡೇವಿಡ್ಗೆ ಹೇಳ್ತಾ ಇದ್ದಾರೆ. ಆಗ ಇವ್ರಿಗೆ ಒಂದು ಮಾಹಿತಿ ಸಿಗುತ್ತೆ. ಪಕ್ಕದಲ್ಲೇ ಒಂದು ಬ್ರೂಟಲ್ ಆಗಿ ಮರ್ಡರ್ ನಡೆದಿದೆ, ಹೋಗ್ ಚೆಕ್ ಮಾಡಿ ಅಂತ. ಕಟ್ ಮಾಡಿದ್ರೆ ಇಬ್ರು ಆ ಸ್ಪಾಟ್ ಗೆ ಹೋಗ್ತಾರೆ. ಅಲ್ಲಿ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡೋ ಸ್ಟಿರಾಯ್ಡ್ಸ್, ಪ್ರೋಟೀನ್ ಪೌಡರ್ಸ್ ಎಲ್ಲ ಇದೆ. ಆ ಡೆಡ್ ಬಾಡಿ ಇರೋ ಜಾಗಕ್ಕೆ ಹೋಗಿ ನೋಡಿದ್ರೆ ಅವ್ರ ಬಾಡಿ ಗ್ರೇ ಕಲರ್ ನಲ್ಲಿ ಇದೆ. ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಡೇವಿಡ್ಗೆ ಈ ಬಾಡಿನ ನೋಡಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೆ ವಾಂತಿ ಮಾಡ್ಕೊಳ್ತಾ ಇದ್ದಾನೆ. ಕಟ್ ಮಾಡಿದ್ರೆ ಇಬ್ರು ಒಂದು ಲಾಂಡ್ರಿ ಶಾಪ್ ನಲ್ಲಿ ಇದ್ದಾರೆ. ಕಾಸ್ಮಿ ಹೇಳ್ತಾರೆ, ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿರೋ ಎವಿಡೆನ್ಸ್ ಗಳನ್ನ ನೋಡಿದ್ರೆ ಕೊಲೆ ಆಗಿರೋ ವ್ಯಕ್ತಿ ಹೆಸರು ಬ್ಯಾಲ್ಪಿನೋ, ಅವರು ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು ಅಂತ. ಕಟ್ ಮಾಡಿದ್ರೆ ಆ ಪ್ರೊಫೆಸರ್ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲೋಗಿ ನೋಡಿದ್ರೆ ಆ ಪ್ರೊಫೆಸರ್ ನೋಡೋದಕ್ಕೆ ತುಂಬಾ ಸಣ್ಣ ಇದ್ದಾರೆ. ಅದು ಅಲ್ಲದೆ ಅವ್ರ ಸ್ಕಿನ್ ಕಲರ್ ಗ್ರೇ ಅಲ್ಲ. ಸೊ ಹಾಗಾದ್ರೆ ಆ ಕಿಲ್ಲರ್ ಇವ್ರ ಬಾಡಿನ ಮಾಸ್ ಆಗಿ ಮಾಡಿ ಬಾಡಿ ಗ್ರೇ ಕಲರ್ ಗೆ ತಿರುಗೋ ಹಾಗೆ ಮಾಡಿದ್ದಾನೆ. ನೆಕ್ಸ್ಟ್ ಇವರಿಬ್ರು ಪೋಸ್ಟ್ ಮಾರ್ಟಮ್ ಮಾಡೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅಂತಾನೆ ಒಬ್ರು ಆಟೋಪ್ಸಿ ಡಾಕ್ಟರ್ ಇದ್ದಾರೆ. ಇವ್ರ ಹೆಸರು ಗ್ರೆಗೋರಾ. ಅವರು ಈ ಬಾಡಿನ ಚೆಕ್ ಮಾಡಿ ಏನ್ ಹೇಳ್ತಾರೆ ಅಂದ್ರೆ, ಕಿಲ್ಲರ್ ಈ ವಿಕ್ಟಿಮ್ ನ ಶಾರ್ಟ್ ಟೈಮ್ ನಲ್ಲಿ ಬಲ್ಕ್ ಆಗೋ ತರ ಮಾಡೋದಕ್ಕೆ ತುಂಬಾ ಪ್ರೋಟೀನ್ ಪೌಡರ್ ಹಾಗೂ ಸ್ಟಿರಾಯ್ಡ್ ಗಳನ್ನ ಯೂಸ್ ಮಾಡಿದ್ದಾನೆ. ಅದಕ್ಕೇನೆ ಈ ವಿಕ್ಟಿಮ್ ನ ಬಾಡಿ ದಪ್ಪ ಆಗಿದೆ. ಕೆಲವು ಕೆಮಿಕಲ್ ಗಳನ್ನ ಯೂಸ್ ಮಾಡ್ಕೊಂಡು ಇವ್ರ ಬಾಡಿ ಗ್ರೇ ಕಲರ್ ಗೆ ತಿರುಗೋ ಹಾಗೆ ಮಾಡಿದ್ದಾನೆ. ಆಗ ಅಲ್ಲಿಗೆ ಒಬ್ರು ಲೇಡಿ ಬರ್ತಾರೆ. ಸೂಪರ್ ಹೀರೋ ಡ್ರೆಸ್ ಎಲ್ಲ ಹಾಕೊಂಡೇ ಬಂದಿದ್ದಾಳೆ. ಯಾರಿದು ಅಂತ ಡೇವಿಡ್ ಕೇಳಿದಾಗ ಕಾಸ್ಮಿ ಹೇಳ್ತಾರೆ, ಇವ್ರೇ ನಮ್ ಬಾಸ್, ಇವ್ರ ಹತ್ರನೇ ರಿಪೋರ್ಟ್ ಕೊಡ್ಬೇಕು ಅಂತ. ಇವಳ ಹೆಸರು ನಾರ್ಮಿ. ನಿಮ್ಗೆ ರಿಟೈರ್ಮೆಂಟ್ ಕೊಟ್ಟಾಯ್ತು ಅಲ್ವಾ, ಮತ್ತೆ ಇಲ್ಲಿಗೆ ಯಾಕೆ ಬಂದ್ರಿ ಅಂತ. ಇನ್ಮುಂದೆ ಡೇವಿಡ್ ಎಲ್ಲ ನೋಡ್ಕೊಳ್ತಾನೆ. ಅದಕ್ಕೆ ಏನೆಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ನಾಳೆ ಆಫೀಸ್ಗೆ ಬಂದು ಸೈನ್ ಹಾಕಿ ಮನೇಲಿ ರೆಸ್ಟ್ ಮಾಡಿ ಅಂತ. ಕಟ್ ಮಾಡಿದ್ರೆ ಮತ್ತೊಂದು ಮರ್ಡರ್ ನಡೆದಿದೆ ಅಂತ ಡೇವಿಡ್ಗೆ ಮಾಹಿತಿ ಸಿಗುತ್ತೆ. ಡೇವಿಡ್ ಕ್ರೈಮ್ ಸೀನ್ ಗೆ ಹೋಗ್ತಾರೆ. ಆ ಕಿಲ್ಲರ್ ಒಬ್ಬನ್ನ ಕೊಲೆ ಮಾಡಿ ವಿಕ್ಟಿಮ್ ಹಾರ್ಟ್ ನ ತೆಗೆದು ಫ್ರೀಜರ್ ಬಾಕ್ಸ್ ನಲ್ಲಿ ಇಟ್ಟಿದ್ದಾನೆ. ಅಷ್ಟೇ ಅಲ್ಲ, ಆ ವಿಕ್ಟಿಮ್ ಬಾಡಿಗೆ ಶೀಲ್ಡ್ ತರ ಹಾಕಿದ್ದಾನೆ. ಡೇವಿಡ್ಗೆ ಶಾಕ್ ಆಗುತ್ತೆ, ಯಾರು ಈ ಕಿಲ್ಲರ್, ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ. ಈ ವ್ಯಕ್ತಿಯ ಬಾಡಿಯಲ್ಲಿ ಈ ಪೇಪರ್ ಪೀಸ್ ಸಿಕ್ತು ಅಂತ ಸ್ಪಾಟ್ ನಲ್ಲಿದ್ದ ಪೊಲೀಸ್ ಹೇಳ್ತಾರೆ. ಸರಿ, ಇದನ್ನ ಲ್ಯಾಬ್ಗೆ ಕಳಿಸಿ ಅಂತ. ಕಟ್ ಮಾಡಿದ್ರೆ ಕಾಸ್ಮಿ ಈ ಕೇಸ್ ಫೈಲ್ ನ ನೋಡ್ತಾ ಇದ್ದಾರೆ. ಸತ್ತೋಗಿರೋ ಫಸ್ಟ್ ವಿಕ್ಟಿಮ್ ಬಾಡಿನ ಜಾರ್ಜ್ ನೋಡ್ತಾನೆ. ಇವನು ನೋಡೋದಕ್ಕೆ ಹಲ್ಕ್ ತರಾನೇ ಇದ್ದಾನೆ ಅಂತ. ನನ್ಗೂ ಹಾಗೆ ಅನ್ಸಿತ್ತು, ಆದ್ರೆ ಹಲ್ಕ್ ಗ್ರೀನ್ ಕಲರ್ ನಲ್ಲಿ ಇರ್ತಾನೆ ಅಲ್ವಾ. ಸ್ಟಾರ್ಟಿಂಗ್ ನಲ್ಲಿ ಸ್ಟ್ಯಾನ್ಲಿ ಹಲ್ಕ್ ನ ಕ್ರಿಯೇಟ್ ಮಾಡುವಾಗ ಗ್ರೇ ಕಲರ್ ನಲ್ಲೇ ಕ್ರಿಯೇಟ್ ಮಾಡಿದ್ರು. ಆದ್ರೆ ಬೇರೆ ಬೇರೆ ವರ್ಷಗಳಲ್ಲಿ ಬಂದ ಕಾಮಿಕ್ ಬುಕ್ ಗಳಲ್ಲಿ ಈ ಕಲರಿಸ್ಟ್ ಗಳು ತಪ್ಪಾಗಿ ಗ್ರೀನ್ ಕಲರ್ ಮಾಡ್ಬಿಟ್ರು. ಸೊ ಆರಂಭ ಕಾಲದಲ್ಲಿ ಬಂದ ಹಲ್ಕ್ ಫಸ್ಟ್ ಗ್ರೇ ಕಲರ್ ನಲ್ಲೇ ಇದ್ದ ಅಂತ.
ನೆಕ್ಸ್ಟ್ ಡೇ ರಿಟೈರ್ಮೆಂಟ್ ಫಾರ್ಮ್ ಗೆ ಸೈನ್ ಹಾಕೋದಕ್ಕೆ ಸ್ಟೇಷನ್ ಗೆ ಬಂದಾಗ ಕಾಸ್ಮಿ ಒಂದು ವಿಷಯನ ನೋಟ್ ಮಾಡ್ತಾರೆ. ನಡೆದಿರೋ ಮರ್ಡರ್ ಗಳಲ್ಲಿ ಅದರಲ್ಲೂ ಸೆಕೆಂಡ್ ಮರ್ಡರ್ ನಲ್ಲಿ ಸಿಕ್ಕಿದ್ದ ಎವಿಡೆನ್ಸ್, ಸತ್ತೋದ ವ್ಯಕ್ತಿಯ ಬಾಯಿಯಲ್ಲಿ ಸಿಕ್ಕಿದ್ದ ಯಾವುದೋ ಒಂದು ಮ್ಯಾಗಝಿನ್ ನ ಪೀಸ್. ಅದನ್ನ ಇವರು ನೋಡ್ತಾರೆ. ಅದರಲ್ಲಿ ಸಸ್ಪೆನ್ಸ್ #39 ಅಂತ ಬರ್ದಿದೆ. ಇದನ್ನ ನೋಡಿ ಆ ರಿಟೈರ್ಮೆಂಟ್ ಫಾರ್ಮ್ ಗೆ ಸೈನ್ ಹಾಕದೆ ಒಂದ್ ನಿಮಿಷ ಇರಿ ಬರ್ತೀನಿ ಅಂತ ಹೇಳಿ ಫಸ್ಟ್ ಕೊಲೆ ನಡೆದಿದ್ದ ಸ್ಪಾಟ್ ಗೆ ಬರ್ತಾರೆ. ಆ ಡೆಡ್ ಬಾಡಿ ಇದ್ದ ಜಾಗದಲ್ಲಿ ಸರ್ಚ್ ಮಾಡಿದಾಗ ಎರಡನೇ ಕೊಲೆಯಲ್ಲಿ ಸಿಕ್ಕಿದ ತರಾನೇ ಇಲ್ಲೂ ಕೂಡ ಒಂದು ಮ್ಯಾಗಝಿನ್ ನ ಪೀಸ್ ಸಿಗುತ್ತೆ. ಅದನ್ನ ನೋಡಿ ತನ್ನ ಮಗ ಜಾರ್ಜ್ ಗೆ ಕಾಲ್ ಮಾಡ್ತಾರೆ. ಈ ಸ್ಟಾರ್ಟಿಂಗ್ ಟೈಮ್ ನಲ್ಲಿ ಹಲ್ಕ್ ಬಗ್ಗೆ ಕಾಮಿಕ್ ಬುಕ್ ಗಳಲ್ಲಿ ಪಬ್ಲಿಷ್ ಆಗಿತ್ತು ಅಲ್ವಾ, ಆ ಬುಕ್ ಗಳಿಗೆ ಫಸ್ಟ್ ಯಾವ ಹೆಸರು ಇಟ್ಟಿದ್ರು ಅಂತ, ದ ಇನ್ಕ್ರೆಡಿಬಲ್ ಹಲ್ಕ್ #1. ಹಾಗೆ ಕಟ್ ಮಾಡಿ ಸಿಕ್ಕಿರೋ ಕ್ಲೂ ತೋರಿಸ್ತಾರೆ. ಎಸ್, ಜಾರ್ಜ್ ಹೇಳ್ತಿರೋದು ನಿಜ. ಸಿಕ್ಕಿರೋ ಕ್ಲೂ ನಲ್ಲೂ ಅದೇ ಮೆನ್ಷನ್ ಆಗಿದೆ. ಸೊ ಹಾಗಾದ್ರೆ ಕೊಲೆ ನಡೆದ ಜಾಗದಲ್ಲಿ ಸಿಕ್ಕಿರೋದು ಯಾವುದೋ ಮ್ಯಾಗಝಿನ್ ನ ಪೀಸ್ ಅಲ್ಲ, ಅದೊಂದು ಸೂಪರ್ ಹೀರೋ ಕಾಮಿಕ್ ಬುಕ್ ನ ಪೀಸ್ ಅನ್ನೋದು ಕಾಸ್ಮಿಗೆ ಗೊತ್ತಾಗುತ್ತೆ. ಈ ಕೇಸ್ ನಲ್ಲಿ ಜಾರ್ಜ್ ನ ಹೆಲ್ಪ್ ಕೂಡ ತಗೋತಾರೆ. ಈಗ ಕಾಸ್ಮಿ ನೋರ್ಮಾ ಹಾಗೂ ಡೇವಿಡ್ ಗೆ ಈ ಮರ್ಡರ್ ಕೇಸ್ ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕ್ಚುಲಿ ಫಸ್ಟ್ ಕೊಲೆ ನಡೆದ ವಿಕ್ಟಿಮ್, ಅವನ್ನ ಕಿಲ್ಲರ್ ಸ್ಟಾರ್ಟಿಂಗ್ ಕಾಲದಲ್ಲಿ ಹಲ್ಕ್ ಗ್ರೇ ಕಲರ್ ನಲ್ಲಿ ಇದ್ದ, ಅದೇ ತರನೇ ಬಾಡಿನ ಡಿಸ್ಪ್ಲೇ ಮಾಡಿದ್ದಾನೆ. ಅಲ್ಲಿ ಅವನು ಬಿಟ್ಟೋಗಿರೋ ಕ್ಲೂ ದ ಇನ್ಕ್ರೆಡಿಬಲ್ ಹಲ್ಕ್ #1. ಎರಡನೇದಾಗಿ ಕೊಲೆಯಾದ ವಿಕ್ಟಿಮ್, ಅವನ್ನ ಕಿಲ್ಲರ್ ಐರನ್ ಮ್ಯಾನ್ ರೆಫರೆನ್ಸ್ ನ ಇಟ್ಕೊಂಡೇ ಸಾಯಿಸಿದ್ದಾನೆ. ಅಂದ್ರೆ ಆರಂಭ ಕಾಲದಲ್ಲಿ ಐರನ್ ಮ್ಯಾನ್ ಬಗ್ಗೆ ಪಬ್ಲಿಷ್ ಆಗಿದ್ದ ಕಾಮಿಕ್ಸ್ ದ ಟೇಲ್ ಆಫ್ ಸಸ್ಪೆನ್ಸ್ #39 ಅಂದ್ರೆ ಐರನ್ ಮ್ಯಾನ್ ನ ಆರಿಜಿನ್. ಸ್ಟಾರ್ಟಿಂಗ್ ನಲ್ಲಿ ಐರನ್ ಮ್ಯಾನ್ ನ ಸೂಟ್ ರೆಡ್ ಕಲರ್ ನಲ್ಲಿ ಇರ್ಲಿಲ್ಲ, ಅದು ಬ್ಲಾಕ್ ಮೆಟಲ್ ಶೀಲ್ಡ್ ತರಾನೇ ಇತ್ತು. ಅದನ್ನ ಇಂಡಿಕೇಟ್ ಮಾಡೋ ತರಾನೇ ಎರಡನೇ ವಿಕ್ಟಿಮ್ ಗೆ ಆ ಶೀಲ್ಡ್ ಹಾಕಿ ಹಾರ್ಟ್ ನ ಹೊರ ತೆಗೆದು ಸ್ವಲ್ಪ ಸಮಯಕ್ಕೆ ಅವನು ಹಾರ್ಟ್ ಇಲ್ದೆ ಜೀವಂತವಾಗಿ ಇರೋ ತರ ಕಿಲ್ಲರ್ ಸೆಟ್ ಮಾಡಿದ್ದಾನೆ, ಆಲ್ಮೋಸ್ಟ್ ಐರನ್ ಮ್ಯಾನ್ ತರಾನೇ. ಸೊ ಈ ಎರಡು ಕೊಲೆಗಳನ್ನ ನೋಡಿದ್ರೆ ಈ ಕಿಲ್ಲರ್ ಈ ಸೂಪರ್ ಹೀರೋ ಕತೆಗಳನ್ನ ಆಧಾರವಾಗಿ ಇಟ್ಕೊಂಡು ವಿಕ್ಟಿಮ್ ಗಳನ್ನ ಕೊಲ್ತಾ ಇದ್ದಾನೆ. ಸೊ ಈ ಕೊಲೆಗಳು ಮುಂದುವರಿಯೋ ಸಾಧ್ಯತೆ ಇದೆ. ಸೊ ನಾವು ಈ ಕೇಸ್ ನ ಕ್ರ್ಯಾಕ್ ಮಾಡ್ಬೇಕಂದ್ರೆ ಈ ಸೂಪರ್ ಹೀರೋ ಕತೆಗಳ ಬಗ್ಗೆ ಗೊತ್ತಿರೋ ಎಕ್ಸ್ಪರ್ಟ್ ನಮ್ಗೆ ಬೇಕು. ಅದಕ್ಕೆ ನನ್ ಮಗ ಜಾರ್ಜ್ ನಿಮ್ಗೆ ಹೆಲ್ಪ್ ಮಾಡ್ತಾನೆ ಅಂತ. ಡೇವಿಡ್ ಗೆ ಈ ಸೂಪರ್ ಹೀರೋ ಕತೆಗಳ ಬಗ್ಗೆ ನಂಬಿಕೆ ಇರೋದಿಲ್ಲ. ಕಟ್ ಮಾಡಿದ್ರೆ ಎರಡನೇ ಕೊಲೆ ನಡೆದಿದ್ದ ಕ್ರೈಮ್ ಸೀನ್ ಗೆ ಜಾರ್ಜ್ ನ ಕರ್ಕೊಂಡು ಹೋಗ್ತಾರೆ. ಆಕ್ಚುಲಿ ಇದೊಂದು ವೆಪನ್ ಮ್ಯೂಸಿಯಂ, ಇದು ಆ ಎರಡನೇ ಮರ್ಡರ್ ಆದ ವ್ಯಕ್ತಿಗೆ ಸೇರಿದ್ದು. ಏನಾದ್ರೂ ಕ್ಲೂ ಸಿಗುತ್ತಾ ಚೆಕ್ ಮಾಡು ಅಂತ ಡೇವಿಡ್ ಹೇಳ್ತಾನೆ. ಜಾರ್ಜ್ ಪ್ರತಿಯೊಂದು ವೆಪನ್ ಗಳನ್ನ ಚೆಕ್ ಮಾಡ್ತಾನೆ. ಒಂದೊಂದು ವೆಪನ್ ಗಳನ್ನ ನೋಡಿ ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಇದು ಕಿಲ್ ಬಿಲ್ ಮೂವಿಯಲ್ಲಿ ಹೀರೋಯಿನ್ ಯೂಸ್ ಮಾಡಿದ್ದ ಖಡ್ಗ ಅಂತ. ಹೀಗೆ ಪ್ರತಿಯೊಂದು ವೆಪನ್ ಗಳ ಹಿಂದೆ ಇರೋ ಕತೆಗಳನ್ನ ಹೇಳ್ತಾ ಇದ್ದಾನೆ. ಒಂದು ಜಾಗದಲ್ಲಿ ಸೆಟ್ ಆಫ್ ವೆಪನ್ಸ್ ಇರೋದನ್ನ ನೋಡಿ ಆಕ್ಚುಲಿ ಇದು ಲಾರ್ಡ್ ಆಫ್ ದಿ ರಿಂಗ್ಸ್ ಮೂವಿಯಲ್ಲಿ ಯೂಸ್ ಮಾಡಿರೋ ವೆಪನ್ಸ್. ಆದ್ರೆ ಇದ್ರಲ್ಲಿ ಒಂದು ವೆಪನ್ ಮಾತ್ರ ಬೇರೆ ಇದೆ. ಅದೇನಂದ್ರೆ ಈ ಕೊಡ್ಲಿ. ಈ ಕೊಡ್ಲಿಗೂ ಈ ವೆಪನ್ ಗಳಿಗೂ ಯಾವುದೇ ಲಿಂಕ್ ಇಲ್ಲ. ಸೊ ಕಿಲ್ಲರ್ ಬೇಕು ಅಂತಾನೆ ಈ ಕ್ಲೂ ಬಿಟ್ಟು ಹೋಗಿದ್ದಾನೆ ಅಂತ. ಆ ಕೊಡ್ಲಿನ ತಗೊಂಡೋಗಿ ಈ ಆಟೋಪ್ಸಿ ಡಾಕ್ಟರ್ ಗೆ ಕೊಟ್ಟು ಫಿಂಗರ್ ಪ್ರಿಂಟ್ಸ್ ನ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ರಿಸಲ್ಟ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಿಂದ ಡೇವಿಡ್ ಜಾರ್ಜ್ ನ ಕಾಮಿಕ್ ಸ್ಟೋರ್ ಗೆ ಬರ್ತಾರೆ. ಜಾರ್ಜ್ ಕಲೆಕ್ಟ್ ಮಾಡಿದ್ದ ಸೂಪರ್ ಹೀರೋ ಕತೆಗಳ ಬಗ್ಗೆ ಬಂದಿದ್ದ ಕಾಮಿಕ್ ಬುಕ್ ಗಳನ್ನ ಕೊಡ್ತಾನೆ. ಅಲ್ಲಿ ನೋಡಿದ್ರೆ ನೋರ್ಮಾ ಸೂಪರ್ ಹೀರೋ ಡ್ರೆಸ್ ಹಾಕೊಂಡು ಕ್ಲಾಸ್ ತೆಗಿತಾ ಇದ್ದಾಳೆ. ಇಲ್ಲಿ ಕೆಲವೊಂದು ಜನ ಇರ್ತಾರೆ, ಅವರಿಗೆ ಇಷ್ಟ ಆಗೋ ಸೂಪರ್ ಹೀರೋಗಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಆ ಸೂಪರ್ ಹೀರೋ ಕತೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ನಿಮ್ಗೆಲ್ಲ ಬೇರೆ ಕೆಲ್ಸ ಇಲ್ವಾ ಅಂತ ಡೇವಿಡ್ ಹೇಳ್ತಾನೆ. ಆಗ ಜಾರ್ಜ್, ಇಲ್ಲಿರೋ ಎಲ್ಲಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು, ಆದ್ರೆ ಇವ್ರಿಗೆ ಸೂಪರ್ ಹೀರೋ ಕತೆಗಳ ಬಗ್ಗೆ ನಂಬಿಕೆ ಇರೋದ್ರಿಂದಾನೇ ನೋರ್ಮಾ ಇವರಿಗೆಲ್ಲ ಕತೆ ಹೇಳ್ತಾ ಇದ್ದಾಳೆ ಅಂತ. ಕಟ್ ಮಾಡಿದ್ರೆ ಡೇವಿಡ್ ಮನೆಗ್ ಬಂದು ಜಾರ್ಜ್ ಕೊಟ್ಟಿದ್ದ ಕಾಮಿಕ್ ಬುಕ್ ಗಳನ್ನ ಓದೋಕೆ ಶುರು ಮಾಡ್ತಾನೆ. ಒಂದು ಸ್ಟೇಜ್ ನಲ್ಲಿ ಫ್ರಸ್ಟ್ರೇಟ್ ಆಗಿ ಅದನ್ನ ಬಿಸಾಡ್ತಾನೆ. ಅಷ್ಟರಲ್ಲಿ ನಾರ್ಮಾ ಅಲ್ಲಿಗೆ ಬರ್ತಾಳೆ. ಅವಳು ಬರ್ತಾ ಒಂದು ಎವಿಡೆನ್ಸ್ ತಗೊಂಡು ಬಂದಿದ್ದಾಳೆ. ಡೇವಿಡ್ ಒಂದು ಕೊಡ್ಲಿಯನ್ನ ಲ್ಯಾಬ್ ಗೆ ಕೊಟ್ಟಿದ್ದ ಅಲ್ವಾ, ಅದ್ರಲ್ಲಿ ಇದ್ದ ಫಿಂಗರ್ ಪ್ರಿಂಟ್ಸ್ ಕಂಡು ಹಿಡಿದಿದ್ದಾರೆ. ಅವನ ಹೆಸರು ಜಾರ್ಡಿ. ಅವನು ಇದಕ್ಕೂ ಮುಂಚೆ 6 ಜನರಿಗೆ ಬೆಂಕಿ ಹಚ್ಚಿ ಕೊಂದಿದ್ದಾನೆ. ಜೈಲಿನಿಂದ ರಿಲೀಸ್ ಆದ್ಮೇಲೆ ಮನೇಲೆ ಇದ್ದಾನಂತೆ ಅಂತ. ಅಂಡ್ ಇವನ್ನ ಕಂಡು ಹಿಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು. ಸೊ ಅದಕ್ಕೆ ಡೇವಿಡ್ ಹೋಗುವಾಗ ಜೊತೆಲಿ ಜಾರ್ಜ್ ನ ಕೂಡ ಕರ್ಕೊಂಡು ಹೋಗ್ತಾರೆ. ಸೂಪರ್ ಹೀರೋ ಬಗ್ಗೆ ಮಾತಾಡಿದ್ರೆ ಡೇವಿಡ್ ಗೆ ಆಗೋದೇ ಇಲ್ಲ. ಯಾಕೆ ಅಂತ ಕೇಳಿದಾಗ ಡೇವಿಡ್ ಹೇಳ್ತಾನೆ, ಹೇಗ್ ನಂಬೋದಕ್ಕೆ ಸಾಧ್ಯ? ನಾವು ತುಂಬಾ ಇಷ್ಟಪಡೋ ವ್ಯಕ್ತಿಗಳು ಸಾಯೋ ಸಂದರ್ಭದಲ್ಲಿ ಅವ್ರನ್ನ ಕಾಪಾಡೋದಕ್ಕೆ ಯಾವುದೇ ಸೂಪರ್ ಹೀರೋ ಬರೋದಿಲ್ಲ. ಹೀಗಿರುವಾಗ ಹೇಗ್ ನಂಬೋದು ಅಂತ. ಸೊ ಡೇವಿಡ್ ಲೈಫ್ ನಲ್ಲಿ ಏನೋ ನಡೆದಿದೆ, ಅದಕ್ಕೆ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದಾನೆ. ಜಾರ್ಜ್ ಹೇಳ್ತಾನೆ, ನಾನು ತುಂಬಾ ದಪ್ಪ ಆಗಿರೋದ್ರಿಂದ ಸ್ಕೂಲ್ ಡೇಸ್ ನಲ್ಲಿ ಫ್ರೆಂಡ್ಸ್ ಎಲ್ಲ ನನ್ನ ಗೇಲಿ ಮಾಡ್ತಾ ಇದ್ರು. ಆಗ ನಮ್ಮ ಅಣ್ಣ ಬಂದು ಅವರಿಗೆಲ್ಲ ವಾರ್ನಿಂಗ್ ಮಾಡಿದ್ಮೇಲೆ ಬೇರೆ ಯಾರು ಕೂಡ ನನ್ನ ಗೇಲಿ ಮಾಡ್ಲೇ ಇಲ್ಲ. ಆಗ ನನ್ನ ಕಣ್ಣಿಗೆ ನಮ್ಮ ಅಣ್ಣನೇ ಸೂಪರ್ ಹೀರೋ ತರ ಕಂಡ ಅಂತ.
ಇವರು ಆ ಫಿಂಗರ್ ಪ್ರಿಂಟ್ಸ್ ನ ಕಂಡು ಹಿಡಿದಿದ್ದ ಜಾರ್ಡಿ ಮನೆಗೆ ಬಂದಾಗ ಅವನ್ ಮನೆ ಹತ್ರ ತುಂಬಾ ಜನ ಸೇರಿದ್ದಾರೆ. ಏನು ಅಂತ ನೋಡಿದ್ರೆ ಜಾರ್ಡಿ ಇದ್ದ ಅಪಾರ್ಟ್ಮೆಂಟ್ ಇಂದ ಹೊಗೆ ಬರ್ತಾ ಇದೆ. ಒಳಗಡೆ ಹೋದಾಗ ಗೊತ್ತಾಗೋದು ಏನಂದ್ರೆ ಈ ಹೊಗೆ ಬರ್ತಿರೋದು ಬೆಂಕಿಯಿಂದ ಅಲ್ಲ. ಫ್ರೀಜರ್ ನಲ್ಲಿ ತುಂಬಾ ಕೋಲ್ಡ್ ಆದ್ರೆ ಹೊಗೆ ಬರುತ್ತೆ ಅಲ್ವಾ, ಅದೇ ತರನೇ ಇಲ್ಲೂ ಕೂಡ ಬರ್ತಾ ಇದೆ. ಅಂದ್ರೆ ಈ ಅಪಾರ್ಟ್ಮೆಂಟ್ ಫ್ರೀಜರ್ ತರ ಸೆಟಪ್ ಆಗಿದೆ. ಆಗ ಯಾರೋ ಕಿರ್ಚ್ತಾ ಇರೋ ಶಬ್ದ ಕೇಳಿಸುತ್ತೆ. ಅಲ್ಲಿ ಒಂದು ಗ್ಲಾಸ್ ಬಾಕ್ಸ್ ಇದೆ. ಅದರ ಒಳಗಡೆ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದ ವ್ಯಕ್ತಿಗೆ ಬೆಂಕಿ ಹತ್ಕೊಂಡಿದೆ. ಅವನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗೋದಿಲ್ಲ. ಸೊ ಸತ್ತೋಗಿರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ಇವರು ಹುಡುಕ್ತಾ ಇದ್ದ ಜಾರ್ಡಿ. ಇವನೇ ನಿಜವಾದ ಕಿಲ್ಲರ್ ಅನ್ಕೊಂಡು ಇಲ್ಲಿವರೆಗೂ ಬಂದ್ರು, ಆದ್ರೆ ನಿಜವಾದ ಕಿಲ್ಲರ್ ಇವನಲ್ಲ. ಇಲ್ಲೂ ಕೂಡ ಆ ಕಿಲ್ಲರ್ ಒಂದು ಕ್ಲೂ ಬಿಟ್ಟು ಹೋಗಿದ್ದಾನೆ. ಅದೇನಂದ್ರೆ ಮಾರ್ವೆಲ್ ಹ್ಯೂಮನ್ ಅನ್ನೋ ಒಂದು ಕಾಮಿಕ್ ಬುಕ್ ನ ಪೀಸ್ ಇದೆ. ಇದನ್ನ ನೋಡಿ ಜಾರ್ಜ್ ಹೇಳ್ತಾನೆ, ಈ ಕೊಲೆಯಲ್ಲಿ ಕಿಲ್ಲರ್ ಸ್ಪೆಸಿಫೈ ಮಾಡಿರೋ ಸೂಪರ್ ಹೀರೋ ಹೆಸರು ಹ್ಯೂಮನ್ ಟಾರ್ಚ್. ಈ ಹ್ಯೂಮನ್ ಟಾರ್ಚ್ ಎಷ್ಟೇ ಚಳಿ ಇದ್ರೂನು ಬೆಂಕಿಯಾಗಿ ಉರಿಯೋ ಶಕ್ತಿ ಇರುತ್ತೆ. ಆ ಬೆಂಕಿಯಿಂದ ಅವನಿಗೆ ಏನು ಆಗೋದಿಲ್ಲ, ಯಾಕಂದ್ರೆ ಅವನಿಗೆ ಇರೋ ಶಕ್ತಿನೇ ಆ ಬೆಂಕಿಯಾಗಿರುತ್ತೆ. ಸೊ ಅದಕ್ಕೇನೆ ಕಿಲ್ಲರ್ ಆ ಹ್ಯೂಮನ್ ಟಾರ್ಚ್ ತರಾನೇ ಸೂಟ್ ಹಾಕಿ ಇವ್ರ ಬಾಡಿಗೆ ಬೆಂಕಿ ಹಚ್ಚಿ ಸಾಯಿಸಿದ್ದಾನೆ ಅಂತ. ಕಟ್ ಮಾಡಿದ್ರೆ ಫರ್ದರ್ ಡೀಟೇಲ್ಸ್ ಗೋಸ್ಕರ ಆ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸ್ತಾರೆ. ಈ ಕೇಸ್ ನಲ್ಲಿ ಕಾಸ್ಮಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು, ಆದ್ರೆ ನೀನು ಅವರಿಗೆ ಫೋರ್ಸ್ ಮಾಡಿ ರಿಟೈರ್ಮೆಂಟ್ ಕೊಟ್ಬಿಟ್ಟೆ ಅಂತ. ಆಗ ನೋರ್ಮಾ ಹೇಳ್ತಾಳೆ, ಕಾಸ್ಮಿಗೆ ಗುಣಪಡಿಸೋದಕ್ಕೆ ಆಗದೆ ಇರೋ ಕ್ಯಾನ್ಸರ್ ಇದೆ. ಈ ವಿಷಯ ಅವ್ರ ಮಗ ಜಾರ್ಜ್ಗೆ ಕೂಡ ಗೊತ್ತಿಲ್ಲ. ಕೊನೆ ದಿನಗಳಲ್ಲಿ ಅವರು ರೆಸ್ಟ್ ಮಾಡ್ಲಿ ಅಂತಾನೆ ಅವ್ರಿಗೆ ರಿಟೈರ್ಮೆಂಟ್ ಕೊಟ್ಟೆ ಅಂತ. ನೆಕ್ಸ್ಟ್ ಡೇವಿಡ್ ಕಾಸ್ಮಿ ಮನೆಗೆ ಬರ್ತಾನೆ. ಡಿನ್ನರ್ ಮಾಡ್ತಾ ಇರುವಾಗ ಡೇವಿಡ್ ಹೇಳ್ತಾನೆ, ನಿಮ್ಮ ದೊಡ್ಡ ಮಗ ಝೇವಿಯರ್ ಅವನು ನಿಜವಾಗ್ಲೂ ಹೀರೋ ಅಲ್ವಾ? ಆಗ ಜಾರ್ಜ್, ಹೌದು, ಆದ್ರೆ ನನ್ಗೆ ಯಾವಾಗ್ಲೂ ಸರಿಯಾಗಿ ಚಾರ್ಜ್ ಮಾಡ್ತಾ ಇದ್ದ. ಆಗ ಕಾಸ್ಮಿ, ನೀನು ಯಾವಾಗ್ಲೂ ಕಾಮಿಕ್ ಸೂಪರ್ ಹೀರೋ ಅಂತ ಸುತ್ತಾಡ್ತಾ ಇದ್ದೆ, ಅದಕ್ಕೆ ಅವನು ನಿನ್ಗೆ ಚಾರ್ಜ್ ಮಾಡ್ತಿದ್ದ ಅಂತ. ನಿಮ್ ತಂದೆ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ನನಗೆ 8 ವರ್ಷ ಆಗಿರುವಾಗ ಮೂವಿ ನೋಡೋದಕ್ಕೆ ಹೋಗಿ ರಿಟರ್ನ್ ಬರ್ತಾ ಇದ್ವಿ. ಆಗ ಯಾರೋ ಒಬ್ಬ ಕಳ್ಳ ದುಡ್ಡಿಗೋಸ್ಕರ ನಮ್ ಪೇರೆಂಟ್ಸ್ ನ ಸಾಯಿಸ್ಬಿಟ್ಟ. ಅಪ್ಪ ಅಮ್ಮ ಇಲ್ದೆ ಬದುಕೋದು ತುಂಬಾ ಕಷ್ಟ. ಆ ದಿನ ನಮ್ ತಾಯಿ ತಂದೆನ ಕಾಪಾಡೋದಕ್ಕೆ ಯಾವುದೇ ಸೂಪರ್ ಹೀರೋ ಬಂದಿಲ್ಲ. ಸೊ ಅವತ್ತೇ ಡಿಸೈಡ್ ಮಾಡ್ದೆ, ನನ್ಗೆ ಬಂದ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಅಂತಾನೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರ್ಕೊಂಡೆ ಅಂತ. ಸೊ ಈ ಎಲ್ಲಾ ಘಟನೆಗಳಿಂದಾನೆ ಡೇವಿಡ್ಗೆ ಸೂಪರ್ ಹೀರೋಸ್ ಕಂಡ್ರೆ ಆಗೋದೇ ಇಲ್ಲ. ಆಗ ಜಾರ್ಜ್ ಹೇಳ್ತಾನೆ, ಪೊಲೀಸ್ ಕೆಲ್ಸಕ್ಕೆ ಸೇರಿದ್ದೆಲ್ಲ ಓಕೆ, ಆದ್ರೆ ನಿಮ್ ತಾಯಿ ತಂದೆನ ಕೊಲೆ ಮಾಡಿದ ವ್ಯಕ್ತಿನ ನೀನು ಕಂಡು ಹಿಡ್ದ ಇಲ್ಲ ತಾನೆ ಅಂತ ಹೇಳಿ ಡೇವಿಡ್ ಪೇರೆಂಟ್ಸ್ ಕೊಲೆ ಆಗಿರೋ ಕೇಸ್ ಫೈಲ್ ನ ತೆಗೆದು ನೋಡಿದ್ರೆ ಅದರಲ್ಲಿ ಎವಿಡೆನ್ಸ್ ಆಗಿ ಒಂದು ಪೇಪರ್ ಪೀಸ್ ಇದೆ. ಅದರಲ್ಲಿ ಡಿಟೆಕ್ಟಿವ್ #33 ಅಂತ ಮೆನ್ಷನ್ ಆಗಿದೆ. ಈಗ ಗೊತ್ತಾಗೋ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ, ಈಗ ಸೂಪರ್ ಹೀರೋ ಆರಿಜಿನ್ಸ್ ಗಳನ್ನ ಇಟ್ಕೊಂಡು ಕೊಲೆ ಮಾಡ್ತಿರೋ ಅದೇ ಕಿಲ್ಲರ್ ಕೆಲವು ವರ್ಷಗಳ ಹಿಂದೆ ಡೇವಿಡ್ ತಾಯಿ ತಂದೆನ ಕೂಡ ಅವನೇ ಕೊಲೆ ಮಾಡಿದ್ದ ಅಂತ. ಇದನ್ನ ಕೇಳಿ ಡೇವಿಡ್ ಗೆ ಶಾಕ್ ಆಗುತ್ತೆ. ನಾನು ಆ ಕಿಲ್ಲರ್ ನ ಕಂಡು ಹಿಡಿತೀನಿ ಅಂತ 3 ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಜಾರ್ಜ್ ಸೂಪರ್ ಹೀರೋ ಕತೆಗಳನ್ನ ಬರೆದು ಇದರ ಪ್ರಕಾರನೇ ಅವನು ಕೊಲೆ ಮಾಡ್ತಾನೆ ಅನ್ನೋದೇ ಆದ್ರೆ ನೆಕ್ಸ್ಟ್ ಯಾವ ಕತೆನ ಇಟ್ಕೊಂಡು ಕೊಲೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರುವಾಗ ಅಲ್ಲಿ ತುಂಬಾ ಕತೆಗಳಿದೆ. ಹೀಗಿರುವಾಗ ಯಾವ್ದು ಅಂತ ಗೆಸ್ ಮಾಡೋದು ಕಷ್ಟ. ಆಗ ಜಾರ್ಜ್ಗೆ ಏನು ಸ್ಟ್ರೈಕ್ ಆಗಿ, ಜಾರ್ಜ್ಗೆ ಪ್ಯಾಕೋ ಅನ್ನೋ ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ಡೇವಿಡ್ ನ ಕರ್ಕೊಂಡು ಬರ್ತಾನೆ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಅಂತ ಕೇಳಿದಾಗ, ನಾವು ಹ್ಯಾಂಡಲ್ ಮಾಡ್ತಿರೋ ಸೂಪರ್ ಹೀರೋ ಆರಿಜಿನ್ ಕತೆಗಳು 50ರಿಂದ 60 ವರ್ಷ ಹಳೆ ಕಾಮಿಕ್ಸ್. ಬಿಡ್ ಮಾಡಿದ್ರೆ ಮಿಲಿಯನ್ ಗಟ್ಲೆ ಬೆಲೆ ಬಾಳುತ್ತೆ. ಸೊ ನಾವು ಹುಡುಕ್ತಾ ಇರೋ ಕಿಲ್ಲರ್ ಒಬ್ಬ ಕಾಮಿಕ್ ಕಲೆಕ್ಟರ್ ಆಗಿರ್ಬೋದು ಅಂತ. ಸೊ ಈಗ ಪ್ಯಾಕೋ ಅನ್ನೋ ವ್ಯಕ್ತಿನ ಮೀಟ್ ಆಗ್ತಾರೆ. ಅವ್ರ ಹತ್ರ ಡೀಟೇಲ್ ಕೇಳಿದಾಗ ವಿಕ್ಟರ್ ಅನ್ನೋ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ಅವನು ಕೂಡ ಒಬ್ಬ ಕಾಮಿಕ್ ಕಲೆಕ್ಟರ್ ಆಗಿರ್ತಾನೆ. ಸೊ ಹಾಗಾದ್ರೆ ನಾವು ವಿಕ್ಟರ್ನ ಎಂಕ್ವೈರಿ ಮಾಡಬೇಕು ಅಂತ ಜಾರ್ಜ್ ಹೇಳ್ತಾನೆ. ಡೇವಿಡ್ ಜಾರ್ಜ್ ನ ಅವನ್ ಮನೆ ಹತ್ರ ಡ್ರಾಪ್ ಮಾಡಿ ಡೇವಿಡ್ ಮಾತ್ರ ವಿಕ್ಟರ್ ಮನೆ ಹತ್ರ ಹೋಗ್ತಾನೆ. ಡೇವಿಡ್ ಒಂಟಿಯಾಗಿ ವಿಕ್ಟರ್ ಅಡ್ರೆಸ್ ಗೆ ಹೋಗ್ತಿರೋ ವಿಷಯನ ಜಾರ್ಜ್ ನೋರ್ಮಾಗೆ ಕಾಲ್ ಮಾಡಿ ಹೇಳ್ತಾನೆ ಅಂಡ್ ಅಡ್ರೆಸ್ ಕೂಡ ಕಳಿಸ್ತಾನೆ. ಕಟ್ ಮಾಡಿದ್ರೆ ಡೇವಿಡ್ ವಿಕ್ಟರ್ ಮನೆಗೆ ಬರ್ತಾನೆ. ಒಳಗಡೆ ಹೋಗಿ ನೋಡಿದಾಗ ಅವನು ಇದುವರೆಗೂ ಕೊಲೆ ಮಾಡಿರೋ ವಿಕ್ಟಿಮ್ಗಳು, ಅದಕ್ಕೆ ಅವನು ಯೂಸ್ ಮಾಡಿರೋ ಟೈಟಲ್ಸ್, ಹೀಗೆ ತುಂಬಾ ಫೋಟೋಸ್ ಗಳನ್ನ ಅಂಟಿಸಿದ್ದಾನೆ. ಆದ್ರೆ ಈ ಡಿಟೆಕ್ಟಿವ್ 33 ಅಂದ್ರೆ ಡೇವಿಡ್ ಪೇರೆಂಟ್ಸ್ ಕೇಸ್ ನಲ್ಲಿ ಇದ್ದ ಪದ, ಅದ್ರ ಕೆಳಗಡೆ ಯಾವುದೇ ಫೋಟೋ ಇಲ್ಲ. ಇದನ್ನೆಲ್ಲ ನೋಡ್ತಿದ್ದ ಡೇವಿಡ್ ಅಲ್ಲಿ ಯಾರು ಇರೋದನ್ನ ನೋಡಿ ಶೂಟ್ ಮಾಡ್ತಾನೆ. ನೋಡಿದ್ರೆ ಅದೊಂದು ಡೆಡ್ ಬಾಡಿ. ಶೂಟ್ ಮಾಡಿದ ತಕ್ಷಣ ಆ ಡೆಡ್ ಬಾಡಿಯಿಂದ ಏನೋ ಕೆಮಿಕಲ್ ಸ್ಮೋಕ್ ಬರ್ತಾ ಇದೆ. ಆಗ ಒಂದು ವಾಯ್ಸ್, ನನ್ನಂತ ಸೂಪರ್ ವಿಲ್ಲನ್ ಗಳನ್ನ ಕಂಡು ಹಿಡಿಬೇಕಂದ್ರೆ ಒಬ್ಬ ಸಾಧಾರಣ ಮನುಷ್ಯನಿಂದ ಸಾಧ್ಯ ಇಲ್ಲ, ಒಬ್ಬ ಸೂಪರ್ ಹೀರೋ ಇಂದ ಮಾತ್ರ ನನ್ನ ಹಿಡಿಯೋದಕ್ಕೆ ಸಾಧ್ಯ ಅಂತ.
ಒಂದು ಮಾಸ್ಕ್ ಹಾಕೊಂಡು ಒಬ್ಬ ಸ್ಟ್ರೇಂಜರ್ ಬರ್ತಾನೆ. ಅವನ್ ಮುಖ ನೋಡುವಾಗ ಅವನ್ ಕಣ್ಣಿಂದ ಹುಳಗಳು ಬೀಳ್ತಿರೋ ಹಾಗೆ ಡೇವಿಡ್ ಇಮ್ಯಾಜಿನೇಷನ್ ಮಾಡ್ಕೊಳ್ತಾನೆ. ಇದಕ್ಕೆ ಕಾರಣ ಏನಂದ್ರೆ ಆ ಬಾಡಿಯಿಂದ ಬರ್ತಿದ್ದ ಕೆಮಿಕಲ್ ಸ್ಮೋಕ್ ನ ಇವನು ಕುಡ್ದಿದ್ರಿಂದ. ಡೇವಿಡ್ಗೆ ಸರಿಯಾಗಿ ಹೊಡೆದು ಸಾಯಿಸೋದಕ್ಕೆ ಟ್ರೈ ಮಾಡುವಾಗ ಡೇವಿಡ್ ಕೇಳ್ತಾನೆ, ನನ್ನ ಸಾಯಿಸೋದಕ್ಕೂ ಮುಂಚೆ ನಿನ್ ಹೆಸರೇನು ಅಂತ. ನನ್ ಹೆಸರು ಪ್ರೊಫೆಸರ್ ನೊವ್ಯಾರೋ ಅಂತ. ಅಷ್ಟ್ರಲ್ಲಿ ನೋರ್ಮಾ ಸ್ಪಾಟ್ಗೆ ಬಂದು ಶೂಟ್ ಮಾಡಿದಾಗ ಆ ಸ್ಟ್ರೇಂಜರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಕಟ್ ಮಾಡಿದ್ರೆ ಡೇವಿಡ್ಗೆ ಫಸ್ಟ್ ಏಡ್ ಮಾಡ್ತಾರೆ. ಅಷ್ಟ್ರಲ್ಲಿ ಜಾರ್ಜ್ ಸೂಪರ್ ಹೀರೋ ಡ್ರೆಸ್ ಹಾಕೊಂಡು ಬರ್ತಾನೆ. ಇವತ್ತು ರಾತ್ರಿ ಸಿಟಿಲಿ ಒಂದು ಪಾರ್ಟಿ ಇದೆ ಅಂತ. ಮತ್ತೆ ವಿಕ್ಟರ್ ಮನೆ ಒಳಗಡೆ ಹೋಗಿ ಚೆಕ್ ಮಾಡ್ತಾರೆ. ಈ ಮನೆ ಓನರ್ ವಿಕ್ಟರ್, ಅವನೇ ಕಿಲ್ಲರ್ ಆಗಿರ್ಬೋದು ಅಂತ ಡೇವಿಡ್ ಅನ್ಕೊಂಡಿದ್ರು. ಆದ್ರೆ ವಿಕ್ಟರ್ ನ ಸಾಯಿಸಿ ಅವರ ಐಡೆಂಟಿಟಿಯಲ್ಲೇ ಆ ಕಿಲ್ಲರ್ ಇಷ್ಟು ದಿನ ಸ್ಟೇ ಆಗಿದ್ದ ಅನ್ನೋದು ಬೇರೆ ಪೊಲೀಸರಿಂದ ನೋರ್ಮಾಗೆ ಗೊತ್ತಾಗುತ್ತೆ. ಈ ಕಡೆ ಆ ಕಿಲ್ಲರ್ ತುಂಬಾ ಸೂಪರ್ ಹೀರೋ ಆರಿಜಿನ್ ಕತೆಗಳ ಬಗ್ಗೆ ಟೈಟ್ಲ್ ಎಲ್ಲ ಬರೆದಿದ್ದಾನೆ. ಅದರಲ್ಲಿ ಒಂದು ಅಮೇಜಿಂಗ್ ಫ್ಯಾಂಟಸಿ #15. ಇದು ಸ್ಪೈಡರ್ ಮ್ಯಾನ್ ನ ಆರಿಜಿನ್. ಆ ಸ್ಪೈಡರ್ ಮ್ಯಾನ್ ನ ಕ್ಯಾರೆಕ್ಟರ್ ಹೇಗೆ ಸೃಷ್ಟಿ ಆಯ್ತು ಅನ್ನೋದೆಲ್ಲ ಇದ್ರಲ್ಲೇ ಇದೆ. ನೆಕ್ಸ್ಟ್ ಅನ್ಕ್ಯಾನಿ, ಇದು ಎಕ್ಸ್ ಮೆನ್ ನ ಆರಿಜಿನ್. ಇವೆರಡರಲ್ಲಿ ಸಿಮಿಲಾರಿಟಿ ಇದೆ, ಅದೇನಂದ್ರೆ ರೇಡಿಯೋ ಆಕ್ಟಿವ್ ಅಂತ. ನೆಕ್ಸ್ಟ್ ಆಟೋಪ್ಸಿ ಡಾಕ್ಟರ್, ಇವ್ರನ್ನ ಕರಿತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಅವ್ರನ್ನ ಮೀಟ್ ಆಗ್ತಾರೆ. ಡಾಕ್ಟರ್ ಹೇಳ್ತಾರೆ ಆ ಬಾಡಿಯಲ್ಲಿ, ಅಂದ್ರೆ ಇವರು ವಿಕ್ಟರ್ ಬಾಡಿನ ಕಂಡು ಹಿಡಿದ್ರು ಅಲ್ವಾ, ಆ ಬಾಡಿನ ಚೆಕ್ ಮಾಡಿದಾಗ ಈ ವಿಕ್ಟರ್ ನ ಕಿಲ್ಲರ್ ಕೊಲೆ ಮಾಡಿ 4 ರಿಂದ 5 ವರ್ಷ ಆಗಿದೆ. ಬಾಡಿ ಡಿಕಂಪೋಸ್ ಆಗದೆ ಇರೋ ಹಾಗೆ ಕೆಮಿಕಲ್ ಯೂಸ್ ಮಾಡಿದ್ದಾನೆ. ಆ ಬಾಡಿಯಲ್ಲಿ ಪೊಲಾನಿಯಂ ಟುಟನ್ ಅನ್ನೋ ರೇಡಿಯೇಷನ್ ಈ ಬಾಡಿಲಿ ಫಾರ್ಮ್ ಆಗಿದೆ. ಈ ವಿಷಯ ಏನಾದ್ರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಂದ್ರೆ ಈ ಕೇಸ್ ಇಂಟೆಲಿಜೆಂಟ್ ಬ್ಯೂರೋಗೆ ಹ್ಯಾಂಡ್ ಓವರ್ ಆಗುತ್ತೆ. ಯಾಕಂದ್ರೆ ರೇಡಿಯೇಷನ್ ಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದ್ರೆ ಇಡೀ ದೇಶಕ್ಕೆನೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ ಅಂತ. ಇಬ್ಬರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಆಗ ಡಾಕ್ಟರ್ ಹೇಳ್ತಾರೆ, ನಾನು ನಿಮ್ಗೆ ಈ ರಿಪೋರ್ಟ್ ನ 1 ದಿನ ಲೇಟ್ ಆಗಿ ಕೊಡ್ತೀನಿ. ಆ ಗ್ಯಾಪ್ ನಲ್ಲಿ ಆ ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡಿ. ಈ ಕೇಸ್ ನಿಮ್ಮ ಕೈ ತಪ್ಪಿ ಹೋಗೋದಕ್ಕೂ ಮುಂಚೆ ಕಿಲ್ಲರ್ ನ ಕಂಡು ಹಿಡೀರಿ ಅಂತ. ಡಾಕ್ಟರ್ ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಕಿಲ್ಲರ್ ಇನ್ನೊಂದು ಹುಡುಗನನ್ನ ಕೊಲೆ ಮಾಡಿರ್ತಾನೆ. ಕಟ್ ಮಾಡಿದ್ರೆ ಡೇವಿಡ್ ಕಾಸ್ಮಿ ಅವ್ರನ್ನ ಮೀಟ್ ಆಗ್ತಾನೆ. ನನ್ಗೆ ತುಂಬಾ ಟೈಮ್ ಇಲ್ಲ, ನೀವೇ ಹೆಲ್ಪ್ ಮಾಡ್ಬೇಕು ಅಂತ. ಈಗ ನಮ್ಗೆ ಸಿಕ್ಕಿರೋ ಕ್ಲೂ ಆ ಶ್ರೀಮಂತ ವಿಕ್ಟರ್, ಅವನ ಐಡೆಂಟಿಟಿಯಲ್ಲೇ ಈ ಕಿಲ್ಲರ್ 4 ವರ್ಷ ಇದೇ ಊರಲ್ಲೇ ಇದ್ದ. ಸರಿ, ನಾನು ಹೆಲ್ಪ್ ಮಾಡ್ತೀನಿ. ಕಟ್ ಮಾಡಿದ್ರೆ ಡೇವಿಡ್ ತುಂಬಾ ಕನ್ಫ್ಯೂಸ್ ಆಗಿದ್ದಾನೆ. ಯಾಕೆ ಈ ಕಿಲ್ಲರ್ ಕೊಲೆಗಳನ್ನ ಮಾಡ್ತಾ ಇದ್ದಾನೆ? ಯಾಕೆ 20 ವರ್ಷದ ಹಿಂದೆ ನಮ್ ಪೇರೆಂಟ್ಸ್ ನ ಸಾಯಿಸ್ದ? ಅವನು ಏನ್ ಹೇಳೋದಕ್ಕೆ ಹೊರಟಿದ್ದಾನೆ ಅಂತ. ಆಗ ಜಾರ್ಜ್ ಒಂದು ಥಿಯರಿ ಹೇಳ್ತಾನೆ. ಕಾಮನ್ ಆಗಿ ಈ ಸೂಪರ್ ಹೀರೋ ಕತೆಗಳಲ್ಲಿ ಬರುವ ಸೂಪರ್ ವಿಲ್ಲನ್ಗಳು ನನ್ನ ಎದುರಿಸೋ ಶಕ್ತಿ ಇರೋದು ಸೂಪರ್ ಹೀರೋಗೆ ಮಾತ್ರ ಅಂತ ನಂಬಿರ್ತಾರೆ. ಅದನ್ನೇ ಕಿಲ್ಲರ್ ಕೂಡ ಹೇಳ್ತಾ ಇದ್ದಾನೆ. ಸೊ ಅವನಿಗೆ ಬೇಕಾಗಿರೋದು ಒಬ್ಬ ಸೂಪರ್ ಹೀರೋ. ಅದಕ್ಕೆ ಕಿಲ್ಲರ್ ಸೆಲೆಕ್ಟ್ ಮಾಡಿರೋದು ನಿನ್ನ. ಯಾಕಂದ್ರೆ ನೀನು ಚಿಕ್ಕವನಿದ್ದಾಗ ನಿಮ್ ಪೇರೆಂಟ್ಸ್ ನ ಅವನು ಕೊಲೆ ಮಾಡಿದ್ದಾನೆ. ಈಗ ನೀನು ಈ ಊರಿಗೆ ಪೊಲೀಸ್ ಆಗಿ ಬಂದಿರೋ ವಿಷಯ ಗೊತ್ತಾದ್ಮೇಲೆ ನಿನ್ನ ಅವನು ಸೂಪರ್ ಹೀರೋ ತರ ನೋಡ್ತಾ ಇದ್ದಾನೆ. ಆಕ್ಚುಲಿ ಇವನು ಏನ್ ಮೆನ್ಷನ್ ಮಾಡ್ತಿದ್ದಾನೆ ಅಂದ್ರೆ ಬ್ಯಾಟ್ಮ್ಯಾನ್ ಗೆ ಇದೇ ತರ ಆಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅವ್ರ ಪೇರೆಂಟ್ಸ್ ಜೊತೆ ಮೂವಿ ನೋಡಿ ಬರುವಾಗ ಅವ್ರ ಪೇರೆಂಟ್ಸ್ ನ ಒಬ್ಬ ಕಿಲ್ಲರ್ ಸಾಯಿಸಿರ್ತಾನೆ. ಇದರಿಂದಾನೆ ಬ್ರೂಸ್ ವೇನ್ ಬ್ಯಾಟ್ ಮ್ಯಾನ್ ಆಗಿರ್ತಾನೆ. ಅದೇ ತರನೇ ಈ ಕಿಲ್ಲರ್ ನಿನ್ನ ನೋಡ್ತಿದ್ದಾನೆ ಅಂತ. ಆದ್ರೆ ಡೇವಿಡ್ಗೆ ಸೂಪರ್ ಹೀರೋಗಳ ಬಗ್ಗೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಕೋಪ ಮಾಡ್ಕೊಳ್ತಾನೆ. ಹೀಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ? ನಿಮ್ ತಂದೆಗೆ ಕ್ಯಾನ್ಸರ್ ಇರೋ ವಿಷಯ ನಿನ್ಗೆ ಗೊತ್ತಿಲ್ವಾ ಅಂತ. ಇದನ್ನ ಕೇಳಿ ಜಾರ್ಜ್ಗೆ ಶಾಕ್ ಆಗುತ್ತೆ. ನೆಕ್ಸ್ಟ್ ಅವ್ರ ತಂದೆನ ಮೀಟ್ ಆಗಿ ಮಾತಾಡುವಾಗ ಕಾಸ್ಮಿಗೆ ಗೊತ್ತಾಗುತ್ತೆ ನನ್ಗೆ ಕ್ಯಾನ್ಸರ್ ಇರೋ ವಿಷಯ ಜಾರ್ಜ್ಗೆ ಗೊತ್ತಾಗಿದೆ ಅಂತ. ನೆಕ್ಸ್ಟ್ ಅವ್ನ ರೂಮ್ಗೆ ಕರ್ಕೊಂಡೋಗಿ ಅವ್ರ ಅಣ್ಣ ಯೂಸ್ ಮಾಡ್ತಿದ್ದ ಪೊಲೀಸ್ ಸೂಟ್ ನ ಹೈಡ್ ಮಾಡಿ ಇಟ್ಟಿರ್ತಾನೆ. ಅದನ್ನ ತೋರಿಸಿದಾಗ ಇಬ್ರು ಎಮೋಷನ್ ಆಗ್ತಾರೆ. ಝೇವಿಯರ್ ಸಾಯೋಕು ಮುಂಚೆ ಇದನ್ನ ಹಾಕಿದ್ದ. ಪ್ರತಿಯೊಬ್ರು ಇವ್ರ ಅಣ್ಣನ ಮಾತ್ರ ಹೊಗಳ್ತಾ ಇರೋದ್ರಿಂದ ಜಾರ್ಜ್ ಈ ಸೂಟ್ ನ ಹೈಡ್ ಮಾಡಿ ಇಟ್ಟಿರ್ತಾನೆ. ಆದ್ರೆ ಈಗ ಅವ್ರ ತಂದೆ, ನನ್ಗೆ ನಿಮ್ಮಿಬ್ಬರನ್ನ ಕಂಡ್ರೆ ಇಷ್ಟ, ನಿಮ್ ಅಣ್ಣನ ಮೇಲೆ ಇರೋ ಅದೇ ಪ್ರೀತಿ ನಿನ್ ಮೇಲೂ ಇದೆ ಅಂತ ಹೇಳಿದ್ರಿಂದ ಈ ಸೂಟ್ ನ ನಮ್ ಶಾಪ್ ನಲ್ಲೇ ಇಡ್ತೀನಿ ಅಂತ ಹೇಳ್ತಾನೆ. ಕಟ್ ಮಾಡಿದ್ರೆ ಕಾಸ್ಮಿ ಆ ವಿಕ್ಟರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ. ಈ ಕಡೆ ಡೇವಿಡ್ ಜಾರ್ಜ್ ನ ಕಾಮಿಕ್ ಸ್ಟೋರ್ ಗೆ ಬರ್ತಾನೆ. ಜಾರ್ಜ್ ಹೇಳಿದ್ದ ಅಲ್ವಾ ಇವತ್ತು ಪಾರ್ಟಿ ಇದೆ ಅಂತ. ಸೊ ಆ ಪಾರ್ಟಿ ನಡೀತಾ ಇದೆ. ಈ ಪಾರ್ಟಿಗೆ ಎಂಟರ್ ಆಗ್ಬೇಕಂದ್ರೆ ಯಾವ್ದಾದ್ರೂ ಸೂಪರ್ ಹೀರೋ ಕಾಸ್ಟ್ಯೂಮ್ ನಲ್ಲೇ ಹೋಗ್ಬೇಕು, ಇಲ್ಲ ಅಂದ್ರೆ ಅಲೋಡ್ ಇಲ್ಲ. ಬೇರೆ ಆಪ್ಷನ್ ಇಲ್ದೆ ಒಂದು ಸೂಪರ್ ಹೀರೋ ಕಾಸ್ಟ್ಯೂಮ್ ಹಾಕೊಂಡು ಒಳಗಡೆ ಬರ್ತಾನೆ. ಆಗ ಜಾರ್ಜ್ ಹೇಳ್ತಾನೆ, ಈಗ ನೋಡೋದಕ್ಕೆ ಸೂಪರ್ ಆಗಿದ್ದೀಯಾ ಅಂತ. ಅದೆಲ್ಲ ಬಿಡು, ಮಧ್ಯಾಹ್ನ ಏನೋ ಹೇಳ್ತಿದ್ದೆ ಅಲ್ವಾ, ಅದನ್ನ ಇನ್ನೊಂದ್ಸಲ ಕರೆಕ್ಟ್ ಆಗಿ ಹೇಳು.
ನೋಡಿ, ಈ ಕಿಲ್ಲರ್ ಅವನೊಬ್ಬ ಸೂಪರ್ ವಿಲ್ಲನ್ ಅಂತ ಅನ್ಕೊಂಡಿದ್ದಾನೆ. ಅವನಿಗೆ ಬೇಕಾಗಿರೋದು ಒಬ್ಬ ಸೂಪರ್ ಹೀರೋ. ಆ ಸೂಪರ್ ಹೀರೋನ ಅವನು ನಿಮ್ಮ ರೂಪದಲ್ಲೇ ನೋಡ್ತಾ ಇದ್ದಾನೆ. ಆದ್ರೆ ನೀನು ಒಪ್ಕೊಳ್ತಾ ಇಲ್ಲ. ಅದನ್ನ ಒಪ್ಕೊಂಡು ಅವನ್ನ ನೀನು ಕೊಂದ್ರೆ ಮಾತ್ರ ಈ ಕೊಲೆಗಳು ನಡೆಯೋದು ನಿಲ್ಲುತ್ತೆ. ಇಲ್ಲ ಅಂದ್ರೆ ಈ ಸೂಪರ್ ವಿಲ್ಲನ್ಗಳು ಕಾಮನ್ ಆಗಿ ಹೀರೋಗೆ ಸಂಬಂಧಪಟ್ಟ ಅಥವಾ ಅವನಿಗೆ ಹೆಲ್ಪ್ ಮಾಡೋರ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಾರೆ ಅಂತ. ಈ ಕಡೆ ಕಾಸ್ಮಿ ವಿಕ್ಟರ್ ಬಗ್ಗೆ ವಿಚಾರಿಸೋದಕ್ಕೆ ಹೋಗಿದ್ರು ಅಲ್ವಾ, ಅವ್ರ ಬಗ್ಗೆ ಇರುವ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಹೀಗೆ ಚೆಕ್ ಮಾಡುವಾಗ ಇವ್ರಿಗೆ ಏನೋ ಸ್ಟ್ರೈಕ್ ಆಗುತ್ತೆ. ಇವರು ಆ ಕಿಲ್ಲರ್ ಯಾರು ಅನ್ನೋದನ್ನ ಕಂಡು ಹಿಡಿದಿದ್ದಾರೆ ಅನ್ಸುತ್ತೆ. ಆ ಎವಿಡೆನ್ಸ್ ಗಳನ್ನೆಲ್ಲ ತಗೊಂಡು ಕಾರ್ ನಲ್ಲಿ ಹೋಗ್ತಾರೆ. ಈ ಕಡೆ ಇವರಿಬ್ರು ಇದ್ದ ಜಾಗಕ್ಕೆ ನೋರ್ಮಾ ಕೂಡ ಬರ್ತಾಳೆ. ಆ ಕಿಲ್ಲರ್ ನನ್ನ ಸೂಪರ್ ಹೀರೋ ತರ ನೋಡ್ತಿರೋದ್ರಿಂದ ನನ್ಗೆ ಹೆಲ್ಪ್ ಮಾಡೋರ್ನ ಸಾಯಿಸ್ತಾನೆ ಅಂತ ಜಾರ್ಜ್ ಹೇಳ್ದ. ಈಗ ನಾವು 3 ಜನ ಇಲ್ಲೇ ಇದ್ದೀವಿ. ಸೊ ಹಾಗಾದ್ರೆ ಆ ಕಿಲ್ಲರ್ ನಮ್ಗೆ ಹೆಲ್ಪ್ ಮಾಡ್ತಿರೋ ಕಾಸ್ಮಿನ ಟಾರ್ಗೆಟ್ ಮಾಡ್ತಾನೆ ಅನ್ನೋದು ಇವ್ರಿಗೆ ಕನ್ಫರ್ಮ್ ಆಗುತ್ತೆ. ಅಷ್ಟರಲ್ಲಿ ಡೇವಿಡ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಕಾಸ್ಮಿ ಬರ್ತಿದ್ದ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ. ಆಕ್ಚುಲಿ ಅದು ಆಕ್ಸಿಡೆಂಟ್ ಅಲ್ಲ, ಇದನ್ನ ಮಾಡಿರೋದು ಆ ಕಿಲ್ಲರ್. ಕಾಸ್ಮಿ ಕಾರಿಗೆ ಆಕ್ಸಿಡೆಂಟ್ ಮಾಡಿ ಕಾಸ್ಮಿನ ಕಿಡ್ನಾಪ್ ಮಾಡ್ತಾನೆ. ಅಷ್ಟೇ ಅಲ್ಲ, ಈಗ ಕಾಲ್ ಮಾಡಿರೋದು ಕೂಡ ಅದೇ ಕಿಲ್ಲರ್. ಆ ಪಾರ್ಟಿಲಿ ಎಲ್ಲರಿಗೂ ಹಂಚಿದ್ದ ಜ್ಯೂಸ್ ನಲ್ಲಿ ಆ ಪೊಲಾನಿಯಂ ರೇಡಿಯೇಷನ್ ಕಂಟೆಂಟ್ ಮಿಕ್ಸ್ ಆಗಿದೆ. ಅದಕ್ಕೆ ಆ ಜ್ಯೂಸ್ ಕುಡ್ದಿರೋ ಎಲ್ಲರೂ ಅನ್ಕಾನ್ಶಿಯಸ್ ಆಗ್ತಾ ಇದ್ದಾರೆ. ಈಗ ನಾನು ಹೇಳೋ ಜಾಗಕ್ಕೆ ನೀನ್ ಮಾತ್ರ ಬಂದಿಲ್ಲ ಅಂದ್ರೆ ಈ ಪೊಲಾನಿಯಂನ ಸಿಟಿಗೆ ಸಪ್ಲೈ ಆಗ್ತಿರೋ ನೀರ್ನಲ್ಲಿ ಮಿಕ್ಸ್ ಮಾಡ್ತೀನಿ. ಒಬ್ಬ ಸೂಪರ್ ಹೀರೋ ತರನೇ ಬಾ, ನೀನ್ ಒಬ್ನೇ ಬರ್ಬೇಕು ಅಂತ. ಇದಕ್ಕೆ ಆ ಕಿಲ್ಲರ್ ಇಟ್ಟಿರೋ ಹೆಸರು ಅನ್ಕ್ಯಾನಿ, ಅಂದ್ರೆ ಆರಿಜಿನ್ ಆಫ್ ಎಕ್ಸ್-ಮೆನ್. ಆಗ ಜಾರ್ಜ್ ಹೇಳ್ತಾನೆ, ನೀನೊಬ್ಬ ಸೂಪರ್ ಹೀರೋ ತರನೇ ಹೋಗ್ಬೇಕು ಅಂತ ಅವ್ರ ಅಣ್ಣ ಸಾಯೋಕು ಮುಂಚೆ ಹಾಕಿದ್ದ ಪೊಲೀಸ್ ಸೂಟ್ ಕೊಡ್ತಾನೆ. ಅದನ್ನ ಹಾಕೊಂಡು ಡೇವಿಡ್ ಹೊರಡ್ತಾನೆ. ಕಟ್ ಮಾಡಿದ್ರೆ ಕಿಲ್ಲರ್ ಮಾಸ್ಕ್ ಹಾಕೊಂಡಿದ್ದಾನೆ. ಆಲ್ರೆಡಿ ಕಾಸ್ಮಿ ಕಿಲ್ಲರ್ ಯಾರು ಅನ್ನೋದನ್ನ ಕಂಡು ಹಿಡಿದಿದ್ದಾರೆ. ಅದರಿಂದ ಮಾಸ್ಕ್ ನ ರಿಮೂವ್ ಮಾಡ್ತಾನೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ಆ ಕಿಲ್ಲರ್ ಬೇರೆ ಯಾರು ಅಲ್ಲ, ಅದು ಈ ಆಟೋಪ್ಸಿ ಡಾಕ್ಟರ್. ಇವರೇ ಕಿಲ್ಲರ್ ಅನ್ನೋದು ಕಾಸ್ಮಿ ಹೇಗೆ ಕಂಡು ಹಿಡಿದ್ರು ಗೊತ್ತಾ? ಸತ್ತೋಗಿದ್ದ ವಿಕ್ಟರ್ ಬಗ್ಗೆ ಇದ್ದ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡುವಾಗ ಒಂದು ಮೆಡಿಕಲ್ ರಿಪೋರ್ಟ್ ಇರೋ ಸರ್ಟಿಫಿಕೇಟ್ ಸಿಕ್ಕಿರುತ್ತೆ. ಅದರಲ್ಲಿ ವಿಕ್ಟರ್ ನ ಕಾಲುಗಳು ಪ್ಯಾರಲೈಸ್ ಆಗಿದೆ ಅಂತ ಒಂದು ರಿಪೋರ್ಟ್ ಇದೆ. ಆಕ್ಚುಲಿ ವಿಕ್ಟರ್ ನ ಕಾಲುಗಳು ಚೆನ್ನಾಗೇ ಇದ್ದಿರುತ್ತೆ. ಈ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ವಿಕ್ಟರ್ ಕಾಣೆ ಆಗಿದ್ರು. ಆ ರಿಪೋರ್ಟ್ ಕೊಟ್ಟಿರೋದು ಇದೇ ಡಾಕ್ಟರ್. ಚೆನ್ನಾಗಿದ್ದ ವಿಕ್ಟರ್ಗೆ ಇವರು ಈ ರೀತಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ಇವರೇ ಕಿಲ್ಲರ್ ಅನ್ನೋದು ಕಾಸ್ಮಿಗೆ ಗೊತ್ತಾಗಿದೆ. ಯಾಕೆ ಹೀಗ್ ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಎಲ್ಲ ಊರನ್ನ ಕ್ಲೀನ್ ಮಾಡೋದಕ್ಕೆ. ಇಡೀ ದೇಶನೇ ಕರಪ್ಟ್ ಆಗಿದೆ. ಈ ಊರಿನಲ್ಲಿ ಕ್ರೈಮ್ ಮಾಡ್ತಿರೋ ಕ್ರಿಮಿನಲ್ ಗಳಿಗೆ ಭಯನೇ ಇಲ್ಲ. ತಪ್ಪು ಮಾಡಿದ್ರೆ ಒಬ್ಬ ಸೂಪರ್ ಹೀರೋ ಬರ್ತಾನೆ ಅನ್ನೋ ಭಯ ಹುಡ್ಸೋದಕ್ಕೇನೆ ಇದನ್ನೆಲ್ಲ ಮಾಡಿದ್ದೀನಿ. ಸರಿ, ಡೇವಿಡ್ ಪೇರೆಂಟ್ಸ್ ನ ಯಾಕೆ ಕೊಲೆ ಮಾಡ್ದೆ? ನಾನ್ ಕೊಲೆ ಮಾಡಿಲ್ಲ. ಬ್ಯಾಟ್ಮ್ಯಾನ್ ಕಥೆಯಲ್ಲಿ ಅದೇ ತರ ಬರುತ್ತೆ ಅಲ್ವಾ? ಅದೊಂದು ಸ್ಪಾರ್ಕ್ ಆಗಿ ಇರ್ಲಿ ಡೇವಿಡ್ಗೆ ಅಂತ ಅವರ ಪೇರೆಂಟ್ಸ್ ಕೇಸ್ ನಲ್ಲಿ ಕ್ಲೂ ಆಗಿ ಅದನ್ನೇ ನಾನು ಇಟ್ಟೆ. ಅದು ಬಿಟ್ರೆ ಅವ್ರ ಪೇರೆಂಟ್ಸ್ ನ ನಾನು ಕೊಲೆ ಮಾಡಿಲ್ಲ ಅಂತ. ಆದ್ರೆ ತುಂಬಾ ಕೋಪದಿಂದ ಇಲ್ಲಿಗೆ ಬರ್ತಿರೋ ಡೇವಿಡ್ ನಿನ್ನ ಕೊಲೆ ಮಾಡ್ತಾನೆ. ಅದೇ ನನ್ಗೆ ಬೇಕಾಗಿರೋದು. ಡೇವಿಡ್ ಪ್ರಕಾರ ನಾನು ಪ್ರೊಫೆಸರ್ ನೊವ್ಯಾರೋ, ಅವ್ರ ಪೇರೆಂಟ್ಸ್ ನ ಕೊಲೆ ಮಾಡಿರೋನು. ಅಷ್ಟೇ ಅಲ್ಲದೆ ಸೂಪರ್ ವಿಲ್ಲನ್. ಅವನು ನನ್ನ ಸಾಯಿಸಿದ್ರೇನೆ ಒಬ್ಬ ಸೂಪರ್ ಹೀರೋನ ಸೃಷ್ಟಿಯಾಗುತ್ತೆ. ನಾನ್ ಯಾರು ಅನ್ನೋದು ಡೇವಿಡ್ಗೆ ಗೊತ್ತು. ಅವನು ನನ್ನ ಗುರುತು ಹಿಡಿದು ಬಿಟ್ರೆ ನನ್ನ ಸಾಯಿಸೋದಿಲ್ಲ. ಡೇವಿಡ್ ಪ್ರಕಾರ ನೊವ್ಯಾರೋ ಅನ್ನೋನು ಒಬ್ಬ ಸೂಪರ್ ವಿಲ್ಲನ್. ಅದಕ್ಕೆ ನನ್ ಮುಖ ಶೇಪ್ ಔಟ್ ಮಾಡ್ಕೊಳ್ತೀನಿ. ಆಗ ಮಾತ್ರ ಅವನು ನನ್ನ ಸಾಯಿಸ್ತಾನೆ. ನಂತರ ಒಬ್ಬ ಸೂಪರ್ ಹೀರೋ ಆಗಿ ಬದಲಾಗ್ತಾನೆ. ಆಮೇಲೆ ಊರಲ್ಲಿ ಎಲ್ಲೇ ತಪ್ಪು ನಡೆದ್ರೂನು ಡೇವಿಡ್ ಅವ್ರನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಡೇವಿಡ್ ಇಲ್ಲಿಗೆ ಬರ್ತಾ ಇರೋದನ್ನ CCTVಯಲ್ಲಿ ನೋಡ್ತಾರೆ. ನೀನು ಇಷ್ಟು ಜನರನ್ನ ಕೊಲೆ ಮಾಡಿದ್ಯಾ ಅಲ್ವಾ? ಅವರೆಲ್ಲ ಏನು ಒಳ್ಳೆಯವರಲ್ಲ. ನಾನು ಕೊಲೆ ಮಾಡಿರೋದು ಕ್ರಿಮಿನಲ್ ಗಳನ್ನ, ಡ್ರಗ್ಸ್ ಸಪ್ಲೈ ಮಾಡ್ತಿರೋರು, ಅಂಡರ್ ಗ್ರೌಂಡ್ ಮಾಫಿಯಾ, ಚಿಕ್ಕ ಹುಡುಗಿರ್ ಮೇಲೆ ಅತ್ಯಾಚಾರ ಮಾಡಿರೋರು, ಹೀಗೆ ಇಂಥವ್ರನ್ನೇ ಸಾಯಿಸಿದ್ದೀನಿ. ಈಗ ಅಲ್ಲಿದ್ದ ಆಸಿಡ್ ನಲ್ಲಿ ಮುಖ ಮುಳುಗಿಸ್ತಾನೆ. ಸೊ ಮುಖ ಶೇಪ್ ಔಟ್ ಆಗುತ್ತೆ. ಈಗ ಡೇವಿಡ್ ಇಂದ ನನ್ನ ಕಂಡು ಹಿಡಿಯೋದಕ್ಕೆ ಆಗಲ್ಲ. ನಿಮ್ಗೆ ಕ್ಯಾನ್ಸರ್ ಇದೆ, ನೀವ್ ಹೇಗೂ ಸಾಯ್ತೀರಾ. ಅದಕ್ಕೆ ನಿಮ್ನ ಈ ಗೇಮ್ ನಲ್ಲಿ ಸೆಲೆಕ್ಟ್ ಮಾಡಿದೆ. ಹೇಗೂ ನಾವಿಬ್ರು ಸಾಯ್ತೀವಿ. ಸಾಯೋಕು ಮುಂಚೆ ಒಬ್ಬ ಸೂಪರ್ ಹೀರೋನ ಸೃಷ್ಟಿ ಮಾಡಿ ಸಾಯೋಣ ಅಂತ ಹೇಳಿ ಮಾಸ್ಕ್ ಹಾಕೊಳ್ತಾನೆ. ಅಷ್ಟರಲ್ಲಿ ಡೇವಿಡ್ ಬರ್ತಾನೆ. ಆಗ ಅವನು ಗನ್ ಕೆಳಗಡೆ ಬಿಸಾಡು, ಇಲ್ಲ ಅಂದ್ರೆ ಕಾಸ್ಮಿಗೆ ಶೂಟ್ ಮಾಡ್ತೀನಿ ಅಂತ. ಸೊ ಡೇವಿಡ್ ಗನ್ ಕೆಳಗಡೆ ಇಡ್ತಾನೆ. ಏನ್ ಸೂಪರ್ ಹೀರೋ ನೀನು, ಹೇಳ್ದಂಗೆಲ್ಲ ಕೇಳ್ತಿದ್ಯಾ ಅಂತ ಕಾಸ್ಮಿಗೆ ಶೂಟ್ ಮಾಡ್ತಾನೆ. ಆಗ ಡೇವಿಡ್ ಓಡ್ ಬಂದು ಕಾಸ್ಮಿ ಹತ್ರ ಬರ್ತಾನೆ. ಆಗ ಕಾಸ್ಮಿ ಕಣ್ಣಿಗೆ ಡೇವಿಡ್ ಇವ್ರ ಮಗ ಝೇವಿಯರ್ ತರಾನೇ ಕಾಣ್ತಾ ಇದ್ದಾನೆ. ನನ್ಗೆ ನಿನ್ ಮೇಲೆ ಹೆಮ್ಮೆ ಇದೆ ಅಂತ ಹೇಳಿ ಸತ್ತೋಗ್ತಾರೆ. ಇದ್ರಿಂದ ಟ್ರಿಗರ್ ಆದ ಡೇವಿಡ್ ಇವನಿಗೆ ಸರಿಯಾಗಿ ಹೊಡೆದು ಅವ್ನ್ ಮಾಸ್ಕ್ ನ ತೆಗಿತಾನೆ, ಅವ್ನ್ ಯಾರು ನೋಡ್ಬೇಕು ಅಂತ. ಆದ್ರೆ ಮುಖ ಶೇಪ್ ಔಟ್ ಆಗಿರೋದ್ರಿಂದ ಡೇವಿಡ್ಗೆ ಗುರ್ತು ಸಿಗೋದೇ ಇಲ್ಲ. ಇವರ ಪ್ಲಾನ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸ್ಲಿಪ್ ಆಗಿ ಬೀಳೋ ತರ ಡ್ರಾಮಾ ಮಾಡಿ, ನೀನು ಪೊಲೀಸ್ ಅಲ್ವಾ, ನನ್ನ ಕಾಪಾಡಿ ಅರೆಸ್ಟ್ ಮಾಡು ಅಂತ ಹೇಳ್ದಾಗ ಡೇವಿಡ್ ಮಾಸ್ಕ್ ಹಾಕೊಂಡು ತಪ್ಪು ಮಾಡೋರ್ನ ಕಾಪಾಡೋದಕ್ಕೆ ನಾನು ಪೊಲೀಸ್ ಅಲ್ಲ, ನಾನೊಬ್ಬ ಸೂಪರ್ ಹೀರೋ ಅಂತ. ಸೊ ನಾನು ಅನ್ಕೊಂಡಂತೆ ಡೇವಿಡ್ ಸೂಪರ್ ಹೀರೋ ಆದ ಅಂತ ಖುಷಿಯಲ್ಲಿ
ಆ ಡಾಕ್ಟರ್ ಅವರೇ ಸೆಟ್ ಮಾಡಿದ್ದ ಆಸಿಡ್ ಒಳಗಡೆ ಬಿದ್ದು ಸತ್ತೋಗ್ತಾರೆ. ಕಟ್ ಮಾಡಿದ್ರೆ ಕಾಸ್ಮಿ ಸತ್ತೋಗಿದ್ರಿಂದ ಫ್ಯೂನರಲ್ ನಡೀತಾ ಇದೆ. ಇವ್ರಿಗೆ ಆ ಪ್ರೊಫೆಸರ್ ನೊವ್ಯಾರೋ ಯಾರು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಆ ಕಿಲ್ಲರ್ ವಿಕ್ಟರ್ ಐಡೆಂಟಿಟಿಯಲ್ಲೇ ಇದ್ದಿದ್ರಿಂದ ಅಲ್ಲೋಗಿ ಚೆಕ್ ಮಾಡಿದಾಗ ಒಂದು ರಹಸ್ಯವಾದ ಬೇಸ್ಮೆಂಟ್ ಗೆ ಹೋಗ್ತಾರೆ. ಅಲ್ಲಿ ಹೈಟೆಕ್ ಸೆಟಪ್ ಇದೆ. ಈ ಊರಲ್ಲಿ ಎಲ್ಲೇ ಕ್ರೈಮ್ ನಡೆದ್ರೂನು ಗೊತ್ತಾಗೋ ತರ ಸ್ಯಾಟಲೈಟ್ ಫೋನ್ ಸೇರಿದಂತೆ ಎಲ್ಲ ಹೈಟೆಕ್ ಐಟಮ್ಗಳು ಇದೆ. ಇದನ್ನೆಲ್ಲ ಆ ಡಾಕ್ಟರ್ ಡೇವಿಡ್ ಗೋಸ್ಕರನೇ ಮಾಡಿರ್ತಾರೆ. ಈಗ ಡಾಕ್ಟರ್ ಅನ್ಕೊಂಡಂತೆ ಡೇವಿಡ್ ಸೂಪರ್ ಹೀರೋ ಆಗಿ ಈ ಊರಲ್ಲಿ ಎಲ್ಲೇ ಕ್ರೈಮ್ ನಡೆದ್ರೂನು ಅವ್ರನ್ನ ಮಟ್ಟ ಹಾಕ್ತಾ ಇರ್ತಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.